ಕಂಡಾಗ ಉಳಿದೇ ಬಿಡ್ತಿದ್ದದು. ನಾ ಹೆಚ್ಚು ನೀ ಹೆಚ್ಚು ಅನ್ನುವಂಥ ವಿಚಾರದಿಂದಾಗಿ ಹಿಂದುತ್ವ ಮತ್ತು ಇಸ್ಲಾಮತ್ವದಿಂದಾಗಿ ಇವತ್ತು ದೇಶ ಹೊಡೆದೋಗ್ಯದ. ಅದಕ್ಕೆ ಇದೇ ಕಾರಣ ಮತ್ತು ಇವತ್ತು ಹೊಡೆಯುವಂಥ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದಾರೆ ಇವರಂತ ಈ ಜನ ಇದನ್ನು ತಿಳ್ಕೊಬೇಕಾಗಿದೆ. ಬೇಸಿಕ್ಕಾಗಿ ಅಧಿಕಾರಕ್ಕಾಗಿ ಏನೇನೋ ಪ್ರಚಾರ ಮಾಡಿ ಏನೇನೋ ಮನಸ್ಸುಗಳನ್ನು ಕೆಡಿಸಿ ಇರೋದ್ರಲ್ಲಿ ಏನೂ ಇಲ್ಲ. ಇವತ್ತು ಸುಪ್ರೀಂ ಕೋರ್ಟದ ಒಂದು ನಿರ್ದೇಶನ ಇವತ್ತಂತೆ ದ ಬೆಸ್ಟ್. ನೀವು ಎಲ್ಲಿದ್ರೆ ಅಲ್ಲೇ ಇರಪ್ಪ, ಈಗ ಅರ್ಜಿ ತೊಗೊಳ್ಬೇಡ್ರಿ, ಅರ್ಜಿ ಹಾಕಬೇಡ್ರಿ, ನಾವು ಡಿಸಿಷನ್ ತೊಗೊಳ್ತೀವಿ ಆ ನಂತರ ಮಾಡಿವ್ರಿ ಅಂತಂತ. ಮತ್ತು 1991 ಕಾನೂನು ಭಾಳ ಯೋಗ್ಯದವು. ಯಾಕಂದ್ರೆ ಇತಿಹಾಸವನ್ನು ಕೆಣಕಿದಷ್ಟು ತೊಂದರೆಗಳು ನೋವುಗಳು ಹೆಚ್ಚಾಗ್ತಾ ಇರ್ತಾವೆ. ಇತಿಹಾಸದಲ್ಲಿ ಎಷ್ಟು ಜನ ನಾಳೆ ಹೋಗಲಿಲ್ಲ. ಇತಿಹಾಸಲ್ಲ ಮೊದಲು ಗ್ರೀಕರು ಬಂದರು, ಆಮೇಲೆ ಮತ್ತೊಬ್ಬರು ಬಂದರು, ಮುಸಲ್ಮಾನರು ಬಂದರು, ಬ್ರಿಟಿಷರು ಬಂದರು, ಯಾರ್ಯಾರೋ ಬಂದು ಆಳಿದ್ರು. ಇದಕ್ಕೆಲ್ಲ ಕಾರಣ ಅಂದ್ರೆ ನಮ್ಮಲ್ಲಿ ಜಾತಿಯಿಂದ ಹೊಡ್ಕೊಂಡಿದ್ವಿ, ನಾವು ಧರ್ಮದ ಸಹಿತ ಹೊಡ್ಕೊಂಡಿವಿ. ಈ ಒಡಕನ್ನು ಉಪಯೋಗ ಮಾಡಿಕೊಂಡು ನಾವು ಅವ್ರದಿಂದ ಬಂದು ನಾಳೆ ಹೋಗಿದ್ದಾರೆ. ಅದರಲ್ಲಿ ಏನೂ ಆಶ್ಚರ್ಯ ಪಡುವಂಥದ್ದಿಲ್ಲ. ನಮ್ಮ ದೋಷಗಳನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ, ಅವರು ಉಪಯೋಗ ಮಾಡ್ಕೊಂಡು ಆಳಿದ್ದಾರೆ. ನಮ್ಮಲ್ಲಿ ಜಾತಿ ಪದ್ಧತಿ ಉಪಯೋಗ ಮಾಡಿಕೊಂಡ್ರು. ನಾವು ಶುದ್ಧರಿಗೆ ಅಥವಾ ಈ ಬಹುಸಂಖ್ಯಾತರಿಗೆ ನಾವು ಅಧಿಕಾರ ಕೊಡೋದು ಹೋಗಿಬಿಟ್ಟಿವಿ. ಇತಿಹಾಸದಲ್ಲೇ ಮನುಸ್ಮೃತಿ ನೆಲೆಗಟ್ಟಲ್ಲಿ ಕೆಲವು ವರ್ಣಗಳಿಗೆ ಅನುಕೂಲ ಮಾಡ್ಕೊಂಡು ಕೊಟ್ಬಿಟ್ಟಿವಿ. ಇವತ್ತು ಅದ್ರ ಬಗ್ಗೆ ವಾದ ಮಾಡ್ಬೋದು, ಸಾಕಷ್ಟೇ ಇಲ್ಲರಿ ಹಾಗೆ ಹೀಗೆ ಅಂತೇಳಿ. ಆದರೆ ಇದೇ ಮೇನ್ ಕಾರಣ ಇಲ್ಲದು. ಯಾಕಂದ್ರೆ ಇಲ್ಲೇ ಆರ್ಥಿಕ ನಾವು ಹಿಂದೂ ಬೆಳೆಯಲಿಲ್ಲ, ಈಗೂ ಬೆಳೆದಿಲ್ಲ. ಈಗೂ ಅದಾದ ಆರ್ಥಿಕ ಪರಿಸ್ಥಿತಿ ನಮ್ಮದು ಏನು ಡಿಫ್ರೆಂಟ್ ಇಲ್ಲ. ಇತಿಹಾಸ ಹೆಂಗೆ ಬಡತನದಲ್ಲಿ ಇದ್ವಿ, ಈಗೂ ಹಂಗೆ ಇದ್ವಿ. ಕೆಲವು ಜನ ಇರ್ತಾರೆ ಮುತ್ತು ರತ್ನ ಬಳ್ಳ ಹೆಳ್ಳ ಇದು ಹೇಳ್ಕೊಳ್ತೀವಿ ನಾ, ಅವರಿಂದ ನಮಗೇನು ಈ ಸಮಾಜಕ್ಕೆ ಏನೂ ಆಗಿಲ್ಲ. ಯಾರು ರಾಜರಂತೂ ಈ ದೇಶ ಒಂದಾಗಿ ಉಳಿದಿಲ್ಲ. ಇಲ್ಲಿ ಜನ ತಿಳುವಳಿಕೆಯಿಂದ ಅದು ಬ್ರಿಟಿಷರು ಬಂದರು ಅಂತ ತಿಳ್ಕೊಂಡು ನಾವು ಅಟ್ಲೀಸ್ಟ್ ಪಾಕಿಸ್ತಾನ ಈಚೆ ಕಡೆ ಬಾಂಗ್ಲಾ ಇಂಡಿಯಾ ಒಂದು ಅಖಂಡರೇ ಆದ್ವಿ. ಎಲ್ಲ ತುಂಡು ಆಗಿ ಹೋಗಿಬಿಡ್ತಿದ್ವಿ ನಾವು. ಅದಕ್ಕಾಗಿ ಈ ಅನಗತ್ಯ ಹಿಂದುತ್ವ, ಅನಗತ್ಯ ಜಾತಿವಾದ ನೆಲೆಗಟ್ಟಿನಲ್ಲೇ ಅನಗತ್ಯ ನಾವು ಪ್ರತಿಯೊಂದು ಮಸೀದಿಯಲ್ಲಿ ಮಸೀದಿ ಕೆಳಗೆ ಲಿಂಗತ್ವ ಅಥವಾ ಲಿಂಗ ದೇವರನ್ನು ಮತ್ತಾರು ನೋಡ್ತಾ ಹೋದ್ವಿ ಅಂದ್ರೆ ಶಿವನನ್ನು, ಪಾರ್ವತಿಯನ್ನು, ವಿಷ್ಣುವನ್ನು ಮತ್ತಾರನ್ನು ಹುಡುಕ್ತಾ ಹೋದ್ವಿಪ್ಪ ಅಂತಂದ್ರೆ ಅದು ಎಂದೂ ನಿಲ್ಲದ ಕಥೆ ಆಗ್ತದೆ. ಇದರಿಂದ ಮತ್ತಷ್ಟು ನಮಗೆ ಒಡಕುಂಟಾಗೆ ಅನಿವಾರ್ಯವಾಗಿ ಮತ್ತು ಸಣ್ಣ ರಾಜ್ಯಗಳು ದೇಶಗಳು ನಿರ್ಮಾಣ ಆಗುವ ಎಲ್ಲ ಅಪಾಯಗಳು ಇದ್ದಾವೆ. ಅದಕ್ಕಾಗಿ ಈ ಒಂದು ಏನಪ್ಪ ಅಂದ್ರೆ ಅತಾರ್ಕಿಕ ಮತ್ತು ಅವೈಜ್ಞಾನಿಕ ವಿಚಾರಗಳನ್ನು ಇಲ್ಲಿ ಬಿಟ್ಟು ಎಲ್ಲರಿಗೂ ಶಿಕ್ಷಣ ಸಿಗುವಂಥದ್ದು, ಎಲ್ಲರಿಗೂ ಉದ್ದೇಶ ಸಿಗುವಂಥ ಯೋಜನೆಗಳನ್ನು ನಮ್ಮ ಸರ್ಕಾರಗಳು ಹೋಗ್ಬೇಕು, ನಮ್ಮ ಜನಗಳು ಹೋಗ್ಬೇಕು. ಈ ದಿಶೆಯಲ್ಲೇ ನಮ್ಮ ಸಂಜೀವ್, ನಮ್ಮ ಖನ್ನಾ ಅವರು ಈಗ ಅವರು ಆಯುಷ್ಯ ಭಾಳ ವಯಸ್ಸು ಅವ್ರ ಪೀರಿಯಡ್ ಆಫ್ ದ ಇದು ಅಧಿಕಾರದ್ದು ಕೇವಲ 6 ತಿಂಗಳದ, ಈಗಾಗಲೇ 1 ತಿಂಗಳು ಕಳೆದಿದ್ದಾರೆ. ಇನ್ನು 5 ತಿಂಗಳದ ಏನು ಡಿಸಿಷನ್ ತೊಗೋತಾರೋ ಗೊತ್ತಿಲ್ಲ. ಆದರೆ ಹಿಂದಿನ ನಮ್ಮ CJI ಅವರು 1-2-3 ತಪ್ಪುಗಳನ್ನ ಮಾಡಿ ಹೋಗ್ಬಿಟ್ರು. ಅದ್ರ ಪರಿಣಾಮ ಇವತ್ತು ನೋಡ್ತಾ ಇದ್ವಿ. ಎಲ್ಲ ಮರೆತು ಬಿಟ್ಟಿದ್ರು ಅವರು. 1991 ಹೌದು ಪೂಜೆ ಆಗ್ತೈತಿ, ಅದೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಪಾಪ ಅವರು ಸುಮ್ಮನೆ ಮನೆಯಾಗಿದ್ದರು. ಹಾದಿ ಮಾಡಿಕೊಟ್ರು ಅವರು. ನಮ್ಮ CJI ಹಿಂದಿನ CJI ಚಂದ್ರಚೂಡ್ ಅವರು ಇಲ್ಲ ಇಲ್ಲಿ ಹಾದಿದ ನಿಮ್ಮ ಇತಿಹಾಸ ನೋಡೋಕೆ ಏನು ತಪ್ಪ ಅಂತ ತಂದುಬಿಟ್ರು. ಸಾಕದು ಏನಾಯಿತು, ಜೇನು ಹುಟ್ಟಿಗೆ ಸಣ್ಣ ಹಳ್ಳ ಆಗೋದಂಗೆ ಆಗ್ಯದ. ಈ ಜೇನು ಹುಗಳು ಎದ್ಬಿಟ್ಟಿದ್ದಾವೆ, ಯಾರನ್ನು ಕಿಡಿತಾವೋ, ಹೆಂಗೆ ಕಿಡಿತಾವೋ, ಏನೇನು ಮಾಡ್ತಾವೋ ಗೊತ್ತಿಲ್ಲ. ಒಟ್ಟಿನಲ್ಲೇ ಆದಷ್ಟು ನಮ್ಮ ಮಾನಸಿಕ ನಮ್ಮ ಬದುಕಿನ ನೆಮ್ಮದಿನ ತರುವಲ್ಲೇ ನಮ್ಮ ಇವತ್ತಿನ ಸಂಜೀವ್ ಖನ್ನಾ ನ್ಯಾಯಮೂರ್ತಿಯವರು ಮೇನ್ ಅವರಿದ್ದಾರೆ, ಚೀಫ್ ಆಫ್ ದ ನಮ್ಮದು ಜಸ್ಟಿಸ್ ಅವರು ಇದ್ದರೆ ಒಳ್ಳೆ ಪರಿಹಾರ ಕೊಡ್ಬೋದು ಅಂತ ನಂಬಿಕೆಯಿಂದ ಇದು ಇವತ್ತಿನ ಮುಖ್ಯ ಚರ್ಚಾ ವಿಷಯ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಲಿಕ್ಕೆ ಹೋಗಬೇಡ ಅಂತ ಹೇಳ್ತಾ H16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.